ಇಂಟೆಲಿಜೆನ್ಸಿ ಅಂದ್ರೇನು? ಬುದ್ಧಿವಂತಿಕೆ. ಯಾತಕ್ಕೆ ಬುದ್ಧಿವಂತಿಕೆ? ದುಡ್ಡು ಮಾಡೋ ಬುದ್ಧಿವಂತಿಕೆ ಅಲ್ಲ ಸ್ವಾಮಿ. ಈ ಥರ ಜನ ಸೇರ್ತಾರೆ. ಯಾರೋ ಒಬ್ಬರು ರೀ IPL ಮ್ಯಾಚ್ ನೋಡ್ತಿರೋ ಅಂಥವ್ರು, ಯಾರೋ ಹಳ್ಳಿಯಲ್ಲಿರೋ ಅಂಥವ್ರು ಹೇಳ್ತಾರೆ, ಈ ಸಲ ಗೆದ್ದರೆ ಅಂತೂ ಲಕ್ಷಾಂತರ ಜನ ಸೇರಿಬಿಡ್ತಾರಲ್ವಾ ಅಂತ ಹೇಳ್ತಿದ್ದಾರೆ. ಆ ಬುದ್ಧಿ ಇಂಟೆಲಿಜೆನ್ಸಿಗಿಲ್ವಾ? ಇದೇ ಅಕಸ್ಮಾತ್ DK ಶಿವಕುಮಾರ್ ಅವ್ರು ಬಿಟ್ಟು, ಪರಮೇಶ್ವರ್ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಮಿನಿಸ್ಟರ್ ಆಗಿದ್ದರೆ, ಅಂದರೆ ಲೋ ಪ್ರೊಫೈಲ್ ಮಿನಿಸ್ಟರ್ಸ್ ಆಗಿದ್ದರೆ, ನೀವು ಸರ್ಕಾರದ ರಾಜೀನಾಮೆ ಕೇಳ್ತಿರಲ್ವ ಅವ್ರದ್ದು? ನೀವು ಕೊಟ್ಬಿಡಪ್ಪ ಸ್ವಲ್ಪ ದಿನ ಅಂತ ಹೇಳಿ ಸರ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. 11 ಜನ ಯುವಕರ ಭವಿಷ್ಯವನ್ನು ಕಟ್ತಕ್ಕಂಥ ಯುವಕರ ಬಲಿ ಆದ ಮೇಲೂ ಕೂಡ ಪೊಲೀಸ್ನವರು ಅದನ್ನು ಅಸಹಜ ಪ್ರಕರಣ ಅಂತೇಳಿ, ಅಸಹಜ ಸಾವು ಅಂತ ಹೇಳಿ ದೂರನ್ನು ದಾಖಲಿಸಿಕೊಳ್ಳಲಿಕ್ಕೆ ಮುಂದಾಗಿದ್ದು. ಒಂದೇ ಒಂದು FIR ಕೂಡ ಇನ್ನೂ ಕೂಡ ಆಗಿರಲಿಲ್ಲ. ಆಗ ಇದರ ಗಮನವನ್ನು ಸೆಳೆದಿದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ವಕೀಲರಾಗಿರ್ತಕ್ಕಂಥ, ಕ್ರಿಮಿನಲ್ ವಕೀಲರಾಗಿರ್ತಕ್ಕಂಥ ಲೋಹಿತ್ ಕುಮಾರ್ ಅವರು ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದಾದ ಮೇಲೆ ಇದೇ ಹೈಕೋರ್ಟ್ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ವಿಚಾರಣೆಯನ್ನು ಮುಂದುವರಿಸುತ್ತೆ. ಇವತ್ತು ನಮ್ಮ ಜೊತೆಗೆ ಇದೇ ಲೋಹಿತ್ ಕುಮಾರ್ ಅವರು ಇದ್ದಾರೆ. ಈಗಾಗಲೇ DKಶಿ ವಿರುದ್ಧವಾಗಿ, ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ ಅವ್ರನ್ನ A1 A2 ಆರೋಪಿಗಳನ್ನಾಗಿ ಮಾಡಿ, ಗೃಹ ಸಚಿವರನ್ನು ಕೂಡ A3 ಆರೋಪಿಗಳನ್ನಾಗಿ ಮಾಡಿ ಅಂತ ಹೇಳ್ತಾರೆ. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ DKಶಿ ಮತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ದೂರನ್ನ ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥ ಲೋಹಿತ್ ಕುಮಾರ್ ಅವರ ನಡೆ ಏನು ಅನ್ನೋದನ್ನ ಕೇಳೋಣ. ನಮಸ್ಕಾರ ಸರ್. ಏನು ಆ ಘಟನೆ ಆಯಿತು, ಅದರಲ್ಲಿ ಒಬ್ಬರ ತಂದೆ, ಎಲ್ರದ್ದು ದುಃಖನೇ, ಆದರೆ ಒಬ್ಬ ತಂದೆ ಬ್ಲೂ ಶರ್ಟ್ ಹಾಕ್ಕೊಂಡಿರೋವಂಥವ್ರು, ಹಾಸನದವರು, ಅವರ ಮಾತನ್ನೆಲ್ಲ ಕೇಳಿದಾಗ ಎಂಥ ಸಮಯದಲ್ಲೂ ಕೂಡ ನೀವು ಹತ್ತಿದ್ರೂ ಕೂಡ ತಿರುಗಿ ಅಳು ಬರುತ್ತೆ ಅದು ನೆನೆಸ್ಕೊಂಡ್ರೆ. ಅಂಥ ಒಂದು ನೋವು. ಮತ್ತು ಒಬ್ಬ ತಂದೆ ಹೇಳ್ತಾನಲ್ಲ, ದೇವ್ರು ನಿಮ್ಮನ್ನು ಒಳ್ಳೇದು ಮಾಡಲ್ಲ, ಅಂಥ ಮಾತುಗಳು ಯಾವಾಗ ಬರ್ತಾವೆ ಗೊತ್ತಾ? ನಮ್ಮ ಕೈಯಲ್ಲಿ ಎಲ್ಲ ಮುಗಿದೋಯ್ತಪ್ಪ ಅಂದಾಗ ದೇವ್ರ ಮೇಲೆ ಹಾಕ್ಬಿಡ್ತೀವಿ, ನಿಮ್ಮ ಬಿಡಬೇಕು, ದೇವ್ರು ಬಿಡಲ್ಲ ನಿಮ್ಮನ್ನ ಅಂತ. ಅಂಥ ಒಂದು ಪರಿಸ್ಥಿತಿಗೆ ಅವ್ರನ್ನ ಕರ್ಕೊಂಡೋಗಿದ್ದು ಯಾರು? ಆಯಿತಾ, ಹುಡುಗ ಬಂದ. ಇವತ್ತು ಸಮಾಜದಲ್ಲಿ ಒಳ್ಳೆ ಸೆಕ್ಯೂರಿಟಿ, ಒಳ್ಳೆ ಡಿಸಿಪ್ಲಿನು, ಒಳ್ಳೆ ಆಡಳಿತ ಇದ್ದಿದ್ದರೆ ಇವತ್ತು ಈ ನೂಕುನುಗ್ಗಲು ಆಗ್ತಿರ್ಲಿಲ್ಲ ಅಲ್ವಾ? ನಾವೇ ಕಾರಣಕರ್ತರು, ಅದಕ್ಕೆ ಸಮಾಜನೇ ಕಾರಣಕರ್ತರು. ಆ ಹುಡುಗನಿಗೆ ಆ ರೀತಿ ಆಗೋಕ್ಕೆ, ಆ ತಂದೆಯ ಶಾಪ ಆಗ್ತಿರೋದಕ್ಕೆ ಕಾರಣಕರ್ತರೆ ನಾವು. ಯಾವ ರೀತಿ ಆಯಿತು? ನೀವು ಇಂಟೆಲಿಜೆನ್ಸಿ ಪೊಲೀಸ್ ಸರಿ ಇರಲ್ಲ, ಒಂದು ಕಡೆ ಹೇಳ್ತಾರೆ, ಎಲ್ಲ ಜನರುಗಳು ಅಷ್ಟೊಂದು ನುಗ್ಗಿಬಿಟ್ರು ಅಂತ ಹೇಳ್ತಾರೆ. ಸರ್, ನಾನು ಕೇಳುವಂಥದ್ದು ಸಿಂಪಲ್ ಪ್ರಶ್ನೆ ಸರ್. ಒಂದು ರಾಜಕೀಯ ಪಕ್ಷವನ್ನು ನಾನು ವೋಟ್ ಹಾಕಿ ಕ್ಯಾನ್ವಾಸ್ ಮಾಡಿ ಗೆಲ್ಲಿಸಿರೋದು ಎಂತಕ್ಕೆ? ಈ ರೀತಿಯಾಗಿ ಟ್ರಾಫಿಕ್ಗಳು ಜಾಮ್ ಆಗಬಾರ್ದು. ಇಂಟೆಲಿಜೆನ್ಸಿ ಅಂತ ಯಾರೋ ಒಬ್ಬರು ಕಮಿಷನರ್ ಇದ್ದಾರೆ, IAS IPS ಪಾಸಾಗಿ ಬಂದು ಕೂತಿದ್ದಾರೆ, ದೊಡ್ಡ AC ರೂಮು, ಅವ್ರಿಗೆ ಎಲ್ಲ ಸೌಲಭ್ಯಗಳು. ಎಂತಕ್ಕೆ? ನಿನಗೆ 4 ಜನ ಈ ಥರ ಏನಾದ್ರು ಸೇರ್ಕೊತಾರೆ. ಇಂಟೆಲಿಜೆನ್ಸಿ ಅಂದ್ರೇನು? ಬುದ್ಧಿವಂತಿಕೆ. ಯಾತಕ್ಕೆ ಬುದ್ಧಿವಂತಿಕೆ? ದುಡ್ಡು ಮಾಡೋ ಬುದ್ಧಿವಂತಿಕೆ ಅಲ್ಲ ಸ್ವಾಮಿ. ಈ ಥರ ಜನ ಸೇರ್ತಾರೆ. ಯಾರೋ ಒಬ್ಬರು ರೀ IPL ಮ್ಯಾಚ್ ನೋಡ್ತಿರೋ ಅಂಥವ್ರು, ಯಾರೋ ಹಳ್ಳಿಯಲ್ಲಿರೋ ಅಂಥವ್ರು ಹೇಳ್ತಾರೆ, ಈ ಸಲ ಗೆದ್ದರೆ ಅಂತೂ ಲಕ್ಷಾಂತರ ಜನ ಸೇರಿಬಿಡ್ತಾರಲ್ವಾ ಅಂತ ಹೇಳ್ತಿದ್ದಾರೆ. ಆ ಬುದ್ಧಿ ಇಂಟೆಲಿಜೆನ್ಸಿಗಿಲ್ವಾ? ಹಂಗಾರೆ IPS ಬದಲು ಇವ್ರನ್ನೇ ಕೂರಿಸ್ಬೋದಲ್ರಿ, ನಮ್ಮವ್ರನ್ನೇ ಅಲ್ವಾ ಸರ್? ಸೊ ಹಾಗಾಗಿ ಇಂಥ ಒಂದು ಇಂಟೆಲಿಜೆನ್ಸಿ ಫೇಲ್ಯೂರ್ ಆಗಿರುವಂಥವ್ರು ಯಾರು ಇದ್ದಾರೋ, ಅದಕ್ಕೆ ಆಡಳಿತ ಮಾಡಿದ್ರಂಥ ರಾಜಕೀಯ ಪಕ್ಷಗಳು ಯಾರಿದ್ದಾವೋ ಅವರೆಲ್ಲರೂ ಕೂಡ ಹೊಣೆಗಾರರು. ದಯಾನಂದ್ ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ರು, ಪೊಲೀಸರನ್ನ ಸಸ್ಪೆನ್ಷನ್ ಮಾಡಿದ್ರು, ACP ಅವ್ರನ್ನ ಮಾಡಿದ್ರು, ಎಲ್ಲರನ್ನೂ ಮಾಡಿದ್ರು. ಓಕೆ, ಆಯಿತು, ನೋಡೋಣ. ಅದೊಂದು ಕಡೆ ಭಾಗ ಆದರೂ ಕೂಡ ಅವ್ರು ಯಾರೋ ಒಂದು ಅಂಗದಲ್ಲೇ ಇರ್ತಾರಲ್ಲ, ಅವ್ರು ಯಾರೋ ಒಬ್ರಿಗೆ ಎದುರ್ಕೊತಾ ಇದ್ದಾರಲ್ಲ, ಯಾರೋ ಒಬ್ಬರು ತಲೆಬಾಗಿ ಅವ್ರನ್ನ ಕೆಲಸ ಮಾಡ್ತಾರಲ್ಲ, ಯಾರೋ ಅವ್ರನ್ನ ಅಪಾಯಿಂಟ್ ಮಾಡೋರು ಒಬ್ರು ಯಾರೋ ಇದ್ದಾರಲ್ಲ, ಯಾರದು? ಅದು ಸರ್ಕಾರ. ಹಂಗಾರೆ ನಮ್ಮ ರಾಜ್ಯ ಸರ್ಕಾರದಲ್ಲಿರುವಂಥ ಬೆಂಗಳೂರು ಮಿನಿಸ್ಟರ್ ಆಗಿರ್ಬೋದು. ಆಯಿತು, ಸಿದ್ದರಾಮಯ್ಯ ಅವ್ರನ್ನ ನ್ಯಾಚುರಲಾಗಿ ಮಾತಾಡೋಣ. ಸಿದ್ದರಾಮಯ್ಯ ಅವ್ರದ್ದು ಅವ್ರಿಗೇನು ರೀ, ಇವರೆಲ್ಲ ಅರೇಂಜ್ ಮಾಡಿರ್ತಾರೆ, ಅವ್ರು ಹೋಗಿದ್ದಾರೆ ಅಂತ ಅಂದ್ಕೊಳ್ಬೋದು ಜನ. ಆಯಿತು, ತೊಗೊಳ್ಳೋಣ. ಅಷ್ಟು ರಾಜಕೀಯದಲ್ಲಿ ಆಗಲಿ, ಆಡಳಿತದಲ್ಲಾಗಲಿ ಯಾರೋ ಒಬ್ಬರು ಮಾಡಿದ್ದಾರೆ ಅಂತ ನಂಬೋದು ಕೂಡ ತಪ್ಪು ಅಂತ ಹೇಳ್ಬೋದು. ಚಾಣಕ್ಯನ ನೀತಿಯಲ್ಲಿ, ಪತ್ರದಲ್ಲಾಗಲಿ, ಇದರಾಗಲಿ, ಅವನನ್ನು ಪರಿಚಯ ಇದ್ದಾನೆ, ಒಂದು ಸೇನಕ್ಕೆ ಕೊಟ್ಬಿಡು, ಹಾಕ್ಬಿಡ್ತೀವಾ? ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವರು ರಾಜಕೀಯ ಒತ್ತಡನೋ ತಪ್ಪಾಗ್ಬಿಟ್ಟಿದೆ. ಆ ತಪ್ಪನ್ನು ಸರಿಪಡಿಸೋದು ಮುಂದೆ ಗೊತ್ತು ನಮಗೆ. ನಾವ್ಯಾರೂ ಕೂಡ ಇನ್ನು ಸಾರ್ವಜನಿಕರು ಕೂಡ ಇಂಥ ಜಾಗಕ್ಕೂ ಯಾರು ಅಪ್ಪ ಅಮ್ಮಂದ್ರು ಕಳಿಸಲ್ಲ, ಮಕ್ಳುಗಳು ಹೋಗಲ್ಲ, ಎಲ್ಲಿ ಬೇಕೋ ಅಲ್ಲೇ ಮಾಡ್ತೀವಿ. ಆದರೆ ಆಗಿರೋ ತಪ್ಪಿಗೆ ಇವ್ರಿಗೆ ಇಷ್ಟೆಲ್ಲ ಸೌಲಭ್ಯ ಕೊಟ್ಟು ಆಗಿರೋ ತಪ್ಪಿಗೆ ಏನಾದರೂ ಒಂದು ಪರಿಹಾರ ಇರಬೇಕಲ್ಲ. ಸತ್ತಿರೋರಿಗೆ 10 ಲಕ್ಷ ಕೊಟ್ಬಿಟ್ರಿ, ಪರಿಹಾರ ಆಯಿತು. ಅವ್ರದ್ದು ದೊಡ್ಡ ಪರಿಹಾರ 10 ಲಕ್ಷ ಕೊಟ್ಟಿರೋದು. 5 ಲಕ್ಷ ಅವ್ರು ಯಾರೋ ಕೊಟ್ಬಿಟ್ರು ಪರಿಹಾರ. ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿದ್ದಾರಲ್ಲ, ಅವನು ಕ್ರಿಟಿಕಲ್ಲೇ ಇದ್ದಾನೆ. ಅವ್ನು ಮುಂದೆ ಹೋದ್ರೆ ನಾನು ಯಾವುದು ಕೆಲಸ ಮಾಡೋಕ್ಕಾಗಲ್ಲ. ಅವ್ನಿಗೇನು ಪರಿಹಾರ ಕೊಟ್ರಿ ಅದನ್ನು ಕೇಳಬೇಡ್ದಾ? ಅದಕ್ಕೆ ಹೈಕೋರ್ಟ್ಗೆ ಹೋಗಿದ್ದೀನಿ ಸರ್, ತಪ್ಪೇನು ನನಗೆ ಹೋಗಿರೋದು ಅಲ್ವಾ? ನೀವೆಲ್ಲ ಮಾಡಿಬಿಟ್ರಲ್ಲ. ಇದೇ ಅಕಸ್ಮಾತು DK ಶಿವಕುಮಾರ್ ಅವ್ರು ಬಿಟ್ಟು,
ಪರಮೇಶ್ವರ್ ಬಿಟ್ಟು ಬೇರೆ ಯಾರಾದ್ರೂ ಮಿನಿಸ್ಟರ್ ಆಗಿದ್ದರೆ, ಅಂದರೆ ಲೋ ಪ್ರೊಫೈಲ್ ಮಿನಿಸ್ಟರ್ಸ್ ಆಗಿದ್ದರೆ, ನೀವು ಸರ್ಕಾರದವ್ರು ರಾಜೀನಾಮೆ ಕೇಳ್ತಿರಲ್ವ ಅವ್ರದ್ದು, ನೀವು ಕೊಟ್ಬಿಡಪ್ಪ ಸ್ವಲ್ಪ ದಿನ ಅಂತ ಹೇಳಿ ಸರ್. ಇದು ಸತ್ಯ, ಇದು ಜನರ ಮಾತಾಗಿದ್ದೀನಿ ಅಷ್ಟೇ, ನಾನು ವಾಯ್ಸ್ ಆಗಿದ್ದೀನಿ. ಅವತ್ತು ಘಟನೆ ನಡೆದಿದ್ದ ದಿನವೇ 7:32 ನಾನು ಕಂಪ್ಲೇಂಟ್ ಕೊಡ್ತೀನಿ ಕಮಿಷನರ್ ಆಫೀಸ್ಗೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನು, ಯಾರು ನೀವು ಗೇಟ್ಗಳು ತೆಗ್ದಿಲ್ವಲ್ಲ, ಫಸ್ಟು ನೀವು ಡಿಸಾಲ್ವ್ ಆಗಿ ನಿಮ್ಮಿಂದ ಆಗಿರೋದು ಅಂತ. ಅದನ್ನು ಬೆಳಗ್ಗೆ PIL ಹಾಕ್ತೀನಿ. ಅವ್ರನ್ನೆಲ್ಲರೂ ಅವ್ರ ಮೇಲೆ FIR ಆಗಬೇಕು, ರಿಟೈರ್ಡ್ ಜಡ್ಜು ಮೇಲೆ ನೀವು ಇಂದ ತನಿಖೆ ಆಗಬೇಕು, ಮ್ಯಾಜಿಸ್ಟ್ರೇಟಿಂದ ಬೇಡ, ಇದು ಮುಚ್ಚಾಕುವಂಥದ್ದು, FIR ಆಗಲೇಬೇಕು ಅಂತ ಹೇಳಿ. ಸಂಜೆ ಗಿರೀಶ್ ಅವರು FIR ಮಾಡ್ತಾರೆ. ಯಾರು? ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟ್ರು. ಎಷ್ಟು ಗಂಟೆಗೆ ಮಾಡ್ತಾರೆ? 4:15 ಮಾಡ್ತಾರೆ. 6:15 ಅವ್ನು ಸಸ್ಪೆಂಡ್ ಆಗ್ತಾರೆ. ಓಕೆ, ಅವರು ಏನು ಕತೆ ಬರೀತಾರೆ, ಹಿಂಗೆ ನಡೀತು ನಮ್ಗೆ ಬಂದಿರಲ್ಲ ಇದು ಬರಲ್ಲ, ಅವ್ರು ಬರೆದ್ರು, ಅವ್ರು ಸಸ್ಪೆಂಡ್ ಆಗ್ತಾರೆ, ಎಲ್ಲರೂ ಸಸ್ಪೆಂಡ್ ಆಗ್ತಾರೆ. ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್, ಕ್ರಿಕೆಟ್ ಅಸೋಸಿಯೇಷನ್ ಅವರು ಮೇಲೆ FIR ಆಗುತ್ತೆ. ಉಳಿದಿರೋದು ಒಬ್ಬರೇ, ಅದು ಈ ರಾಜಕೀಯ ವ್ಯಕ್ತಿಗಳು. ಅವ್ರಿಗೇನಾಗಬೇಕು ಅನ್ನೋದು ಅವರೇ ಸ್ವಯಂ ಪ್ರೇರಿತವಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಜನ ಸರ್, ನಾನು ಜಿದ್ದಾಗಿ ಹಿಡ್ಕೊಂಡು ಜನರು ನಾವೇ ಅಂದ್ಕೊಂಡಿರುವಂಥದ್ದು ಎಷ್ಟು ವರ್ಷ ಇಲ್ಲ ಸರ್, ಎಲ್ಲರಿಗೂ ಗೊತ್ತು, ಎಲ್ಲನೂ ಗೊತ್ತು. ಹಿಂಗೆ ಇದ್ರೆ ಇದೇ ಜೀವನ ಅನ್ನೋದು ಕೂಡ ಸತ್ಯ ಅಲ್ಲ. ಅದು ಜನ ಹೇಳ್ತಿದ್ದಾರೆ ಇವತ್ತು ತಪ್ಪಾಗಿದೆ ನಿಮ್ಮಿಂದ ಅಂತ. ಹೌದು, ನಮ್ಮಿಂದ ತಪ್ಪಾಗಿದೆ, ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಹೌದು ಇದು ಅಂದ್ರೂ ಕೂಡ ಜನರಿಗೆ ಬೇಕಾಗಿರೋದು ನೀವು ಮಾಡಬೇಕು. ಏನು ಹಂಗಾರೆ ನಾನು ರಾಜೀನಾಮೆ ಕೊಟ್ಟ ತಕ್ಷಣ ದ್ವೇಷ ಅಲ್ಲ ಇದು. ಇಟ್ ಈಸ್, ಯಾಕೆ ಹಂಗೆ ಸಸ್ಪೆನ್ಷನ್ ಮಾಡಿದ್ರಿ? ದ್ವೇಷಕ್ಕೆ ಮಾಡಿಸಿದ್ರಾ? ಇಲ್ವಲ್ಲ. ಆ ಒಂದು ಕೃತ್ಯ ಆದಾಗ ಇದೇ ಒಂದು ಸೊಲ್ಯೂಷನ್. ಓಕೆ, ಪ್ರಾಬಬಲಿ ನನಗೆ ಈಗ ಈ ಒಂದು ಜವಾಬ್ದಾರಿಯಿಂದ ನಿವೃತ್ತಿ ತಗೊಳ್ಳೋಂಥ ಕೆಲವು ಸಮಯ ಬಂತು. ಹೌದಾ, ತಪ್ಪಾಗಿದೆ, ಅದಕ್ಕೆ ನನ್ನ ತಪ್ಪಿಗೆ ಏನು ಶಿಕ್ಷೆ ಆಗಬೇಕು ಖಂಡಿತ ನಿಮ್ಮ ಕಾನೂನಲ್ಲಿ ಇದೆ ನಮಗೆ ಮಾಡಿ, ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಈ ಎಲ್ಲ ಹೋರಾಟವನ್ನು ಮಾಡಿದೆ ಸರ್. ಮತ್ತು ನಿನ್ನೆ ಗವರ್ನರ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೂಡ ಕೇಳಿದ್ದೀವಿ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ. ನಾನು ಯೂತ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ನಮ್ಮ ಲೆಟರ್ಡಲ್ಲಿ ಹೋಗಿರುತ್ತೆ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಂದರೆ ಎಲ್ರಿಗ ಮೇಲೆಲ್ಲ ತನಿಖೆ ಆಗ್ತಿದ್ದಾವೆ. ಹಾಗಾದರೆ ಮಿನಿಸ್ಟ್ರುಗಳ ಮೇಲೆ ತನಿಖೆ ಮಾಡ್ತಾರಲ್ವಲ್ಲ ಯಾರು, ಅವ್ರನ್ನೂ ಕೂಡ ತನಿಖೆ ಮಾಡೋಕ್ಕೆ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು PCR ಹಾಕ್ಬಿಟ್ಟು ಅಲ್ಲೊಂದು ಕಡೆ ಒಂದು FIR ಮಾಡಿಸಿ ಇವ್ರನ್ನೂ ಕೂಡ ಪೇಪರ್ ವರ್ಕ್ಸಲ್ಲಿ ಏನು ಅವ್ರ ವೈಲೇಷನ್ ಆಗಿದೆ ಅಡ್ಮಿನಿಸ್ಟ್ರೇಷನ್ಸು, ಅದ್ರ ಮೇಲೆ ಏನಾದ್ರೂ ಆಗಿದೆಯಾ ಅನ್ನೋದನ್ನು ನಾವು ನೋಡ್ಬೋದು. ಹಾಗಾಗಿ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ನು ಕೂಡ ಕೇಳಿದ್ವಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು ಸರ್. ಹೇಳಿ ಸರ್. ಜೊತೆಗೆ ನನಗೆ ಕಬ್ಬನ್ ಪಾರ್ಕ್ನಲ್ಲಿ ನಿನ್ನೆ ಒಂದು ದೂರನ್ನ ಸಲ್ಲಿಸಲಾಗಿದೆ. ಕೊಹ್ಲಿ ಅವ್ರನ್ನೂ ಕೂಡ ಈ FIRನಲ್ಲಿ ಅವ್ರನ್ನೂ ಕೂಡ ಹೆಸರನ್ನು ಮೆನ್ಷನ್ ಮಾಡಿ ಅನ್ನೋ ವಿಚಾರವಾಗಿ. ಹಾಗಾಗಿ ಇದು ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ಆತಂಕ. ಅದು ಎಷ್ಟು ಸಾಧ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ, ಬಟ್ ಆದರೆ ಕಾನೂನು ಏನು ಹೇಳುತ್ತೆ, ಅವ್ರನ್ನ ಒಂದು ದೂರನ್ನು ಸ್ವೀಕರಿಸ್ಕೊಳ್ಳಲಾಗಿದೆ ಅಷ್ಟೇ ಕಬ್ಬನ್ ಪಾರ್ಕ್ನಲ್ಲಿ. ಆದರೆ ಅವರ ಹೆಸರನ್ನು ಕೂಡ ಇದರಲ್ಲಿ ಸೇರಿಸುವ ಸಾಧ್ಯತೆಗಳು ಇರುತ್ತಾ, ಏನು ಹೇಳುತ್ತೆ ವಿರಾಟ್ ಕೊಹ್ಲಿ ಅವರ ವಿರುದ್ಧವಾಗಿದ್ದು? ಪಾಪ ಸರ್, ಇಲ್ಲಿ ಇವಾಗ ನೋಡಿ ವಿರಾಟ್ ಕೊಹ್ಲಿ ಬಹುಶಃ ಬೆಂಗಳೂರು ಟೀಮೇ ಬಿಟ್ಬಿಡ್ತಾರೆ ಅಥವಾ ಕ್ರಿಕೆಟ್ ಆಡೋದು ಬಿಟ್ಬಿಡ್ತಾರೆ. ಅವ್ರನ್ನ FIRಲ್ಲಿ ನಾವು ತರೋ ಅಂಥದ್ದು ಮೂರ್ಖತನ ಅಂತ ಅನಿಸುತ್ತೆ. ಯಾರೂ ಒಪ್ಪಲ್ಲ, ಕಾನೂನು ಕೂಡ ಒಪ್ಪಲ್ಲ. ಬಿಕಾಸ್ ಸರ್ ದೇರ್ ಅಂತ ನೋ ವೇ ಸರ್, ಆಗೋದೇ ಇಲ್ಲ. ಯಾಕೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವ್ಯವಸ್ಥೆಯನ್ನು ಮಾಡಿದಂಥವ್ರಿಗೆ ನಾವು ಕೇಳಬೇಕಾಗಿರುವಂಥದ್ದು ಏನು ವ್ಯವಸ್ಥೆಯನ್ನು, ಜನರು ಹೋಗೋದು ಬರೋದಕ್ಕೆ ಕಾರ್ಯಕ್ರಮ ಆಯೋಜನೆಗೆ ಅಂತ. ಇವರೇನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಸರ್ ವಿರಾಟ್ ಕೊಹ್ಲಿ? ಅರ್ಥ ಮಾಡ್ಕೊಳ್ಳಬೇಕು ಒಂಚೂರು. ಆ ಟೀಮಲ್ಲಿ ಆಡಿದ್ದಾರೆ, ಕಪ್ ಗೆದ್ದಿದ್ದೀವಿ, ಸಂತೋಷವನ್ನು ಹಂಚ್ಕೊಂಡಿದ್ದಾರೆ. ಇದನ್ನು ನಾನು ಬೆಂಗಳೂರು ತೊಗೊಂಡು ಹೋಗ್ಬೇಕು ರೀ, ನಾನು ಅವ್ರ ಮುಂದೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ತರತುರಿಯಾಗಿ ನೀವು ಸ್ಟೇಜ್ ಮೇಲೆ ಮಾಡ್ಕೊಳ್ಳಿ, ನಾನು 6 ಗಂಟೆಗೆ ಅಲ್ಲಿಗೆ ಬರ್ತೀನಿ ಅಂತ ಎಲ್ಲಿ ಹೇಳಿದೆ ನಾಯಪ್ಪ? ಅವ್ನ ಟೈಮ್ ಇದೆ ಅಷ್ಟಾದ್ರೂ ಯೋಚನೆ ಮಾಡಿ. ಗೆದ್ದಿರೋಂಥ ರಿಲ್ಯಾಕ್ಸೇಷನಲ್ಲಿದ್ದಾರೆ. ಅವರನ್ನು ಮಾಡಿರುವಂಥದ್ದು ಖಂಡಿತವಾಗ್ಲೂ ಅದೇನೋ ಮೂರ್ಖತನ ಅಂತ ಹೇಳ್ಬೋದು. ಪ್ರಚೋದನೆ ಮಾಡಿದ್ದಾರೆ, ನಾಳೆನೇ ಮಾಡಬೇಕು. ಎಲ್ಲಿ ಪ್ರಚೋದನೆ ಮಾಡಿದ್ದಾನೆ? ವ್ಯಕ್ತಪಡಿಸಿದ್ದಾರೆ, ಮಾಡೋಣ ಬೆಂಗಳೂರು ಟೀಮಲ್ಲಿ. ಸಹಜ ಅಲ್ವಾ ಸರ್? ಇವಾಗ ನೀವು ಒಲಿಂಪಿಕ್ಸ್ಗೆ ಹೋಗ್ಬಿಟ್ಟು ಗೋಲ್ಡ್ ಮೆಡಲ್ ತೊಗೊಂಡು ನಮ್ಮ ದೇಶಕ್ಕೆ ಬರೋದೇ ಬೇಗ, ನೀವು ನಮ್ಮ ಜನರ ಹತ್ರ ಹೋಗಬೇಕು ಅನ್ನೋಂಥದ್ದು ಖಂಡಿತವಾಗ್ಲೂ ಅವ್ರದ್ದೇನು ತಪ್ಪಿಲ್ಲ, ಪ್ಲೇಸ್ಗಳ್ದಾರ್ದೇನು ತಪ್ಪಿಲ್ಲ ಸರ್. ನಮ್ಮ ವ್ಯವಸ್ಥೆ ಸರ್, ನೀವು ಇಲ್ಲಿಂದ ಹಿಂಗೆ ಹೋಗ್ತಾ ಇದ್ದೀರಾ, ನಾವು 100 ಜನ ಹೋಗ್ತಾ ಇದ್ದೀವಿ ಸಡನ್ನಾಗಿ, 3 ಜನ 4 ಜನ ಪೊಲೀಸ್ ಇದ್ದಾರೆ. ಪೊಲೀಸ್ ಹೇಳ್ತಿದ್ದಾರೆ ನಮ್ಮ ಕೈಲಿ ಆಗ್ತಿಲ್ಲ 3-4 ಜನ, ನೀನು ಆಯೋಜನೆ ಮಾಡಬೇಡ ಕಣಪ್ಪ, ನನಗೆ ಒಂದು ಸ್ವಲ್ಪ ಕರ್ಸ್ಕೊತೀನಿ ಒಂದು ಸ್ವಲ್ಪ ಜನ ಅನ್ನೋಷ್ಟಲ್ಲೇ ಏನಾಗಲ್ಲ ಮಾಡು ಅನ್ನೋನು ನಾನೇ ತಪ್ಪಿತಸ್ಥ. ಅದನ್ನ ನಾನೇ ತಪ್ಪಿತಸ್ಥ. ನಾನು ಯಾಕೆ ಹಂಗೆ ಅಂದ್ಬಿಟ್ಟೆ ಅಂದರೆ ನನಗೇನೋ ಒಂದು ಬಂದ್ಬಿಟ್ಟಿದೆ ಇವಾಗಲೇ, ಇರಲಿ ಬಿಡು ಏನಾಗುತ್ತೆ ಅಂತ. ನನಗೆ ಗೊತ್ತಿಲ್ಲ ಈ ಥರನೂ ಆಗುತ್ತಾ ಅಂತ. ಸೊ ಅದು ಆಗೋಯ್ತು. ಈ ಥರ ಆಗೋಯ್ತು ಅನ್ನೋದಕ್ಕೆ ಏನಾಯ್ತು ಹೇಳಿ, 11 ಸಾವು ಆಗೋಯ್ತು ಸರ್.
ಅಮಾಯಕರು ಮಕ್ಕಳು ಉಂಟೋದ್ರು ಸರ್, ಬರಲ್ಲ ಮತ್ತೆ ಅವರು, ಸಾವು ಅನ್ನೋದು ಮತ್ತೆ ಬರಲ್ಲ ಅವರು. ದೇ ಆರ್ ಗಾನ್. ಅವ್ರ ಅಪ್ಪ ಅಮ್ಮ ಹೆಂಗಿರ್ಬೋದು, ಬದುಕ್ತಾರ ಅವರು? ಸಮಾಜದಲ್ಲಿ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಕಾರ್ಯಕ್ರಮದಲ್ಲಿ ನನ್ನ ಕಾದುಳಿಗೆ ಸತ್ತೋದೆ ಬೆಂಗಳೂರು ಸಿಟಿ ಅಂತ ಜಾಗದಲ್ಲಿ, ಮತ್ತು ಇಂಥ ಒಂದು ದೊಡ್ಡ ಇದಕ್ಕೆ ಎಷ್ಟೋ ಜನ ಬರ್ತಾರೆ ಅನ್ನೋದು ನನಗೆ ಪರಿವರ್ತನೆ ಆಗಿಲ್ಲ, ಅಥವಾ ನನಗೆ ಆ ಮನೋಭಾವ ಇಲ್ಲ ಅಂದರೆ ವಾಟ್ ಈಸ್ ದಿಸ್? ಎಲ್ಲ ಒಂದು ಕಡೆ ಜಾಸ್ತಿ ಒಂದು ಏನೋ ಬಂದು ಕುಂತ್ಕೊಂಡ್ಬಿಟ್ಟಿರುತ್ತೆ ತಲೆಯಲ್ಲಿ, ಇಲ್ಲಾಂದರೆ ಇನ್ನೊಂದೇನೋ ಆಗಿರುತ್ತೆ, ಏನೋ ಅಂದರೆ ನೆಗ್ಲಿಜೆಂಟ್ ಅನಿಸುತ್ತೆ ನನಗೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ. ಇದು ಅವ್ರ ನಡೆ ಲೋಹಿತ್ ಕುಮಾರ್ ಅವರು ಹೇಳೋ ರೀತಿಯಾಗಿ ಅದೇ ಪಶ್ಚಾತ್ತಾಪಕ್ಕೆ ಒಂದು ಹಾದಿ ಅಂತ ಇದೆ. ಯಾಕೆಂದರೆ ಎಲ್ಲರ ತಲೆದಂಡ ಮಾಡೋ ಬದಲು ತಾವೇ ಇದನ್ನು ಅರ್ಥ ಮಾಡಿಕೊಂಡು ಇದರ ಪಶ್ಚಾತ್ತಾಪವಾಗಿ ತಾವೇ ಹುದ್ದೆಯಿಂದ ಕೆಳಗಿಳಿರಿ ಅನ್ನೋದಷ್ಟೇ ಅವ್ರ ಮಾತು ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರ್ ಉಂಡಿ. ಧನ್ಯವಾದ.